ರೆಟ್ಟಿಪಾಲಂ ಎನ್ನುವ ಗ್ರಾಮದಲ್ಲಿ ಶ್ರೀಪತಿ ಸುರೇಖಾ ಎನ್ನುವ ದಂಪತಿಗಳಿದ್ರು. ಅವ್ರದ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಇರೋದ್ರಲ್ಲಿ ಹೊಂದ್ಕೊಂಡ್ ಜೀವನ ಮಾಡೋಣ ಎನ್ನುವುದು ಅವರ ಮನಸ್ಥಿತಿ. ಗಂಡ ಹೆಂಡತಿ ಇಬ್ರು ಅತಿಯಾಗಿ ಆಸೆ ಪಡದೆ ಇರೋದ್ರಲ್ಲಿ ಸಂತೋಷವಾಗಿ ಜೀವನ ಮಾಡ್ತಿದ್ರು. ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು. ದೊಡ್ಡವಳು ಕಾವ್ಯ, ಚಿಕ್ಕ ಮಗಳ ಹೆಸರು ಭವ್ಯ. ಅವರು ತಂದೆ ತಾಯಿ ರೀತಿನೇ ನಡ್ಕೊಂಡೋಗ್ತಾ ಇದ್ರು. ಆ ಮನೆಯಲ್ಲಿ ಕಾವ್ಯನ ಮಾತು ಅಂದ್ರೆ ವೇದವಾಕ್ಯ. ಅವಳ ಮಾತಿಗೆ ತಂದೆ ತಾಯಿ ಕೂಡ ಎದುರುತ್ತರನ ಕೊಡೋದಿಲ್ಲ. ಅವರ ಮನೆಯಲ್ಲಿ ಅವಳ ಮಾತಿಗೆ ಎದುರುತ್ತರ ಕೊಡುವ ಧೈರ್ಯ ಯಾರಿಗಿಲ್ಲ. ತಂದೆ ತಾಯಿಗೆ ವಯಸ್ಸಾಗಿರುವ ಕಾರಣ ಅವಳೇ ಕೆಲ್ಸಕ್ಕೆ ಹೋಗಿ ಅವಳ ಕುಟುಂಬವನ್ನು ಕಾಪಾಡ್ತಾ ಇದ್ಲು. ಆದ್ರೆ ಸಣ್ಣ ಮಗಳಾದ ಭವ್ಯ ಮಾತ್ರ ಆಡಂಬರ, ಸೌಂದರ್ಯಕ್ಕೆ ತುಂಬಾನೇ ಅಟ್ರಾಕ್ಟ್ ಆಗ್ತಾ ಇದ್ಲು. ಬೆಳಿಗ್ಗೆನೆ ಭವ್ಯ ಕಾವ್ಯನ ಬಳಿ ಬಂದು, ಅಕ್ಕ, ಫ್ರೆಂಡ್ಸ್ ಎಲ್ಲ ಟ್ರಿಪ್ ಹೋಗ್ತಾ ಇದ್ದಾರೆ, ನನ್ನ ಕೂಡ ಇನ್ವೈಟ್ ಮಾಡಿದ್ದಾರೆ. ನಾನು ಹೊರಡ್ಬೇಕಕ್ಕ, ನನಗೆ ಸ್ವಲ್ಪ ಹಣ ಬೇಕಾಗಿತ್ತು. ನಾನು ಒಂದ್ ಟೀ ಕುಡಿಲಿಕ್ಕೆನೆ ಹಿಂದೆ ಮುಂದೆ ಆಲೋಚನೆ ಮಾಡ್ತಾ ಇರ್ತೀನಿ. ಅಂತದ್ರಲ್ಲಿ ನಿನ್ನ ಊಟಿ ತನಕ ಹೇಗೆ ಹಣ ಖರ್ಚು ಮಾಡಿ ಕಳಿಸ್ತೀನಿ ಅಂತ ನೀನು ಆಲೋಚನೆ ಮಾಡಿದೀಯಾ? ಎಲ್ಲಿಗೂ ಬೇಡ. ಕಳೆದ ಸೆಮಿಸ್ಟರ್ ಅಲ್ಲಿ ಒಂದು ಸಬ್ಜೆಕ್ಟ್ ಪೆಂಡಿಂಗ್ ಇದೆ ಅಲ್ವಾ, ಹೋಗಿ ಕೂತ್ಕೊಂಡು ಓದು, ಆ ಎಕ್ಸಾಮ್ ಬರಿಬೇಕು. ಹಾಗೆ ಹೇಳಿ ಕಾವ್ಯ ಅಲ್ಲಿಂದ ಹೊರಟು ಹೋದ್ಲು. ಭವ್ಯ ಮಾತ್ರ ಮುಖ ತಿರುಗಿಸ್ಕೊಂಡು ರೂಮ್ ಒಳಗೆ ಹೋದ್ಲು. ಭವ್ಯನಿಗೆ ಪವನ್ ಎನ್ನುವ ಫ್ರೆಂಡ್ ಕಾಲ್ ಮಾಡಿದ್ದ. ಏನ್ ಭವ್ಯ, ಈ ಮಧ್ಯೆ ನೀನು ಕಾಲೇ ಮಾಡ್ತಾ ಇಲ್ಲ? ನಿನ್ನ ಅಕ್ಕ ಹಿಟ್ಲರ್ನ ಟಾರ್ಚರ್ ಜಾಸ್ತಿ ಆಗಿದ್ಯಾ? ಹೌದು ಕಣು, ಅವಳು ಜಾಸ್ತಿನೇ ಮಾತಾಡ್ತಾಳೆ. ಅವಳು ಬ್ಲಾಕ್ ಅಂಡ್ ವೈಟ್ ಟಿವಿ ರೀತಿ, ನಾವೇನೋ 4K ಟಚ್ ಟಿವಿ. ನಮ್ನ ಹೀಗೆ ಟಚ್ ಮಾಡಿದ್ರೆ ಸಾಕು, ವಿಧ ವಿಧವಾದ ಆಲೋಚನೆಗಳು ಉಟ್ಕೊಳ್ಳುತ್ತೆ. ನಮಗೆ ಗಾಳಿಯಲ್ಲೆಲ್ಲ ಹಾರ್ಬೇಕು ಅನ್ಸುತ್ತೆ, ಆದ್ರೆ ಅವಳಿಗೆ ನೆಲದ ಮೇಲೆ ನಡಿಬೇಕು ಅಂತ ಮಾತ್ರ ಅನ್ಸುತ್ತೆ. ನಮಗೂ ಅವಳಿಗೂ ಸೆಟ್ ಆಗುತ್ತಾ ಹೇಳು? ಸರಿ, ನನ್ ಕಷ್ಟ ನಿನಗೆ ಯಾಕೆ? ಸರಿ ಹೇಳು, ಏನ್ ಕಾಲ್ ಮಾಡಿದ್ದು? ನಿನ್ನ ಕಷ್ಟನ ಕೇಳಿದ್ಮೇಲೆ ನಿನಗೆ ವಿಷಯ ಹೇಳೋದ್ರಲ್ಲಿ ಏನ್ ಪ್ರಯೋಜನ ಇಲ್ಲ. ಸರಿ, ಕಾಲ್ನ ಕಟ್ ಮಾಡ್ತೀನಿ. ವಿಷಯ ಏನು ಅಂತ ಹೇಳ್ದೆ ಕಾಲ್ ಕಟ್ ಮಾಡ್ತೀನಿ ಅಂತೀಯಾ? ನಮ್ಮ ಬ್ಯಾಚಲ್ಲಿರುವ ಎಲ್ಲರೂ ಸೇರ್ಕೊಂಡು ಇವತ್ತು ಫಿಲಂಗೆ ಹೋಗೋಣ ಅಂತ ತೀರ್ಮಾನ ಮಾಡಿದೀವಿ. ಆದ್ರೆ ನೀನು ಬರೋದಿಲ್ಲ ಅಂತ ಹೇಳ್ತೀಯಲ್ವಾ? ಸರಿ ಆಯ್ತು, ಕಾಲ್ನ ಕಟ್ ಮಾಡು. ನಾವೆಲ್ಲ ಹೊರಡ್ತಾ ಇದೀವಿ, ಟೈಮ್ ಬೇರೆ ಆಗ್ತಾ ಇದೆ. ಹಾಗೆ ಹೇಳಿ ಪವನ್ ಕಾಲ್ನ ಕಟ್ ಮಾಡ್ದ. ಪವ್ಯನ ಮಾತಿಗೆ ಭವ್ಯ ತುಂಬಾ ಬೇಜಾರ್ ಮಾಡ್ಕೊಂಡ್ಲು. ಅಷ್ಟರಲ್ಲಿ ಭವ್ಯ ಹೊರಗಡೆ ಬಂದು ಕಾವ್ಯ ಎಲ್ಲಿದ್ದಾಳೆ ಅಂತ ಹುಡುಕಾಡಿದ್ಲು. ನೋಡಿದ್ರೆ ಕಾವ್ಯ ಬಾತ್ರೂಮ್ ಅಲ್ಲಿ ಇರೋದ್ನ ನೋಡಿ ಅವಳ ಬ್ಯಾಗಿಂದ 500 ರೂಪಾಯಿನ ಕಳ್ಳತನ ಮಾಡಿದ್ಲು. ಆನಂತರ ಏನೂ ತಿಳಿಯದ ಹಾಗೆ ಅವಳ ರೂಮಿಗೆ ಬಂದು ಕೂತ್ಕೊಂಡು ಬುಕ್ ಓದ್ತಾ ಇದ್ಲು. ಕಾವ್ಯ ಎಂದಿನಂತೆ ಆಫೀಸಿಗೆ ಹೊರಟು ಹೋದ್ಲು. ಕಾವ್ಯ ಆಫೀಸಿಗೆ ಹೋಗಿದ್ನ ನೋಡಿದ ಭವ್ಯ ನೇರವಾಗಿ ಕಿಚನಿಗೆ ಬಂದು ಅವಳ ತಾಯಿ ಜೊತೆ, ಅಮ್ಮ, ನಾನು ನನ್ನ ಫ್ರೆಂಡ್ ಪವನ್ ಮನೆಗೆ ಹೋಗ್ತಾ ಇದ್ದೀನಿ. ನಾವೆಲ್ಲರೂ ಸೇರಿ ನೋಟ್ಸ್ನ ಪ್ರಿಪೇರ್ ಮಾಡ್ಬೇಕು. ಈ ವಿಷಯನ ನೀನು ನಿನ್ನ ಅಕ್ಕನ ಜೊತೆ ಹೇಳಿದ್ಯಾ? ಎಲ್ಲ ವಿಷಯನ ಮಹಾತಾಯಿಗೆ ಹೇಳ್ಬೇಕಾ? ನಿನಗೆ ಹೇಳ್ದೆ ಅಲ್ವಾ, ಸಾಕಾಗಲ್ವಾ? ನನ್ನ ಫ್ರೆಂಡ್ಸ್ ಕೂಡ ನನ್ನ ತಮಾಷೆ ಮಾಡ್ತಾ ಇದ್ದಾರೆ. ನಿನ್ನ ಹಿಟ್ಲರ್ ಅಕ್ಕ ನಿನ್ನ ಬಿಡದಿಲ್ಲ, ನೀನು ನಮ್ಮಿಂದ ಜಾರ್ಕೊಳೆ ಅಂತ ಹೇಳ್ತಾ ಇದ್ದಾರೆ. ಇಲ್ ನೋಡಮ್ಮ, ನಿನ್ನ ಅಕ್ಕ ನಿನ್ಗಿಂತ ವಯಸ್ಸಲ್ಲಿ 5 ವರ್ಷ ದೊಡ್ಡವಳು. ಆದ್ರೂ ಕೂಡ ಇದುವರೆಗೂ ಈ ಮನೆ ಕಷ್ಟವನ್ನು ನೋಡಿ ನಿನಗೋಸ್ಕರ, ನಿನ್ನ ವಿದ್ಯಾಭ್ಯಾಸಕ್ಕೋಸ್ಕರ, ತಂದೆಯ ಗೌರವಕ್ಕೋಸ್ಕರ ಕಷ್ಟಪಟ್ಟು ದುಡಿತಾ ಇದ್ದಾಳೆ. ನಿನ್ನ ಪ್ರಶ್ನೆ ಮಾಡುವ ಹಕ್ಕು ನಮಗಿಂತ ಅವಳಿಗೆ ಜಾಸ್ತಿ ಇರೋದು. ಇನ್ ಮುಂದೆ ನಿನ್ನ ಅಕ್ಕನ ಬಗ್ಗೆ ಏನಾದ್ರೂ ತಪ್ಪಾಗಿ ಮಾತಾಡಿದ್ರೆ ಆಮೇಲೆ ನಿನ್ನ ಹಲ್ಲು ಉದುರಿಸ್ಬಿಡ್ತೀನಿ. ನೀನು ಎಲ್ಲಿಗೋಗ್ತೀಯಾ ಹೋಗು, ಕತ್ತಲಾಗುವ ಮುಂಚೆ ಮನೆಗೆ ಹೊರಟು ಬಂದ್ಬಿಡು, ಸರಿನಾ? ಸುರೇಖಾ ಮಾತು ಕೇಳಿ ಭವ್ಯ ಕೋಪದಿಂದಾನೇ ಹೊರಟು ಹೋದ್ಲು. ಸಂಜೆ 6 ಗಂಟೆ ಆಗುವಷ್ಟರಲ್ಲಿ ಕಾವ್ಯ ಮನೆಗೆ ಬಂದ್ಲು. ಭವ್ಯ ಅಷ್ಟೊತ್ತಾದ್ರೂ ಮನೆಗೆ ಬರಲಿಲ್ಲ ಅಂತ ಶ್ರೀಪತಿಗೆ ಸುರೇಖನಿಗೂ ಏನೂ ಅರ್ಥವಾಗದೆ ಒದ್ದಾಡ್ತಾ ಇದ್ರು. ಕಾವ್ಯ ಅವರನ್ನು ಗಮನಿಸಿ ಸ್ವಲ್ಪ ಅನುಮಾನದಿಂದ, ಏನಾಯ್ತು, ನೀವಿಬ್ರು ಏನೋ ಗೊಂದಲದಲ್ಲಿದ್ದೀರಾ? ಅಮ್ಮ, ಕಾವ್ಯ ಅದು... ಭವ್ಯ ಮನೇಲಿಲ್ವಾ? ಅವಳು ಎಲ್ಲಿಗೋದ್ಲು? ಅವಳು ಏನೋ ಗ್ರೂಪ್ ಸ್ಟಡಿ ಅಂತೆ, ಯಾರೋ ಫ್ರೆಂಡ್ ಪವನ್ ಮನೆಗೆ ಹೋಗಿದ್ದಾಳೆ. ಅಮ್ಮ, ನಾನ್ ನಿಮ್ಗೆ ಎಷ್ಟು ಸಲ ಹೇಳಿದೀನಿ, ಅವಳೆಲ್ಲಾದ್ರೆ ಮನೆ ಬಿಟ್ಟು ಹೊರಗಡೆ ಹೋಗ್ಬೇಕು ಅಂದ್ರೆ ನನ್ ಜೊತೆ ಮೊದ್ಲು ಫೋನ್ ಮಾಡಿ ಹೇಳಿ ಅಂತ. ನನಗೆ ಅವಳ ಮೇಲೆ ಏನು ಕೋಪ ಇಲ್ಲಮ್ಮ, ಆದ್ರೆ ಅವಳು ವಯಸ್ಸು ಸರಿ ಇಲ್ಲ, ಇವಾಗಿನ ಮಕ್ಕಳು ಸರಿ ಇಲ್ಲಮ್ಮ. ಅದಕ್ಕೇನೆ ನಾನ್ ಹೇಳೋದು. ಅವಳ ಮೇಲೆ ನಂಗೆ ಸಂದೇಹ ಅಲ್ಲ, ಆದ್ರೆ ಭಯಮ್ಮ. ನನ್ ಕಷ್ಟ ಏನು ಅಂತ ನನಗೆ ತಾನೇ ಗೊತ್ತು. ಅವಳನ್ನ ಚೆನ್ನಾಗಿ ಓದಿಸಿ ಅವಳಿಗೆ ಒಂದ್ ಕೆಲ್ಸ ಸಿಕ್ಕಿದ್ರೆ ನನಗೆ ಸಮಾಧಾನ. ಸರಿಯಾದ ಅದೇ ಸಮಯಕ್ಕೆ ಭವ್ಯ ಮನೆಗೆ ಬಂದ್ಲು. ಕಾವ್ಯ ತಂದೆ ತಾಯಿಯನ್ನು ನೋಡಿ ಏನು ಹೇಳ್ಬೇಡಿ ಅಂತ ಸನ್ನೆ ಮಾಡಿದ್ಲು. ಭವ್ಯ ಕಾವ್ಯನನ್ನು ನೋಡಿ ಕೂಡ ನೋಡದ ಹಾಗೆ ರೂಮಿಗೆ ಹೋದ್ಲು. ಆವಾಗ ಕಾವ್ಯ ಜೋರಾಗಿ ಕರೆದು, ಭವ್ಯ ಬಾ ಹೊರಗಡೆ, ನಿನಗೆ ನಮ್ನ ನೋಡಿದ್ರೆ ಹುಚ್ಚರ ಹಾಗೆ ಕಾಣಿಸ್ತಾ ಇದೀಯಾ? ಹೀಗೆ ಜೋರಾಗಿ ಕೇಳಿದಾಗ ಭವ್ಯ ಹೆದರ್ಕೊಂಡು ಹೊರಗಡೆ ಬಂದ್ಲು. ಇಲ್ ನೋಡು ಭವ್ಯ, ನೀನು
ಮಧ್ಯಾಹ್ನದಿಂದ ಎಲ್ಲೋದೆ ಏನ್ ಮಾಡ್ದೆ ಅಂತ ಎಲ್ಲ ನನಗ್ ಗೊತ್ತು. ನೀನ್ ಏನೇನ್ ಮಾಡಿದೀಯ ಅಂತ ಕೂಡ ನಂಗ್ ಗೊತ್ತು. ನನ್ ಪರ್ಸಿಂದ 500 ರೂಪಾಯಿ ತೆಗ್ದಿದೀಯ ಅಂತ ನೀನು ಒಪ್ಕೋ. ಭವ್ಯ ಭಯದಿಂದ ಒದ್ದಾಡ್ತಾ ಇದ್ಲು. ಭವ್ಯನ ಮುಖದಲ್ಲಿ ಭಯದಿಂದ ಬೆವರು ಇಳಿತಾ ಇತ್ತು. ಅಕ್ಕ, ಅದು ನಾನೇ ತಗೊಂಡೆ ಅಕ್ಕ. ಆ ವಿಷಯ ಅವಳ ಕಿವಿಗೆ ಬಿದ್ದ ತಕ್ಷಣ ಕಾವ್ಯ ಕೂತ ಜಾಗದಿಂದ ಎದ್ದು ಭವ್ಯನ ಕೆನ್ನೆಗೆ ಹೋಗಿ ಬಾರ್ಸಿದ್ಲು. ಕಾವ್ಯನ ಕೋಪವನ್ನು ತಂದೆ ತಾಯಿ ಕೂಡ ಕಂಟ್ರೋಲ್ ಮಾಡಲಿಲ್ಲ. ಆನಂತರ ಕಾವ್ಯ ಬಂದು ಕುರ್ಚಿಯಲ್ಲಿ ಕೂತ್ಕೊಂಡು ಅಳುತ್ತಾ, ಇಲ್ ನೋಡೆ, ನಿನ್ನ ಏನ್ ಮಾಡಿದ್ರು ತಪ್ಪಿಲ್ಲ ಕಣೆ. ನೀನ್ ತಗೊಂಡೆ ಅಲ್ಲ 500 ರೂಪಾಯಿ, ಅದು ನನ್ನ ತಿಂಗ್ಳ ಬಸ್ ಹಣ ಕಣೆ. ನಾನು ಕೆಲ್ಸಕ್ಕೋದ್ರೇನೆ ನಿಮ್ಮ 3 ಜನ ಹೊಟ್ಟೆ ತುಂಬೋದು. ಕೇವಲ ನಿನ್ನ ಸಂತೋಷಕ್ಕೋಸ್ಕರ ಕೆಲವು ದಿನಗಳ ಕಾಲ ನಾನು ನಡ್ಕೊಂಡೆ ಕೆಲ್ಸಕ್ ಹೋಗ್ಬೇಕು. ಅಮ್ಮ, ನನಗೆ ಬೇಗ ಊಟ ಕೊಡಿ. ಊಟ ಮಾಡಿ ಮಲ್ಕೋತೀನಿ. ಬೆಳಿಗ್ಗೆ ಬೇಗ ಎದ್ದು ಕೆಲ್ಸಕ್ ಹೋಗ್ಬೇಕು. ಅಮ್ಮ ಕಾವ್ಯ, ನೀನು ಭವ್ಯನ ಟ್ಯೂಷನ್ ಹಣಕ್ಕೋಸ್ಕರ ನನ್ ಜೊತೆ 2000 ರೂಪಾಯಿ ಕೊಟ್ಟಿದ್ದೆ ಅಲ್ಲ, ಅದನ್ನ ಕೊಡ್ತೀನಿ. ನಾಳೆನೆ ಹೋಗಿ ಪಾಸ್ ಮಾಡ್ಕೊಮ್ಮ. ಬೇಡಮ್ಮ, ನನಗ್ ಕೋಪ ಬಂದ್ರೆ 2 ಮಾತ್ ಬೈದ್ ಬಿಡ್ತೀನಿ. ಇನ್ನೂ ವಿಪರೀತವಾಗಿ ಕೋಪ ಬಂದ್ರೆ 1-2 ಏಟು ಹೊಡೆದು ಬಿಡ್ತೀನಿ. ಅದನ್ನ ಬಿಟ್ರೆ ಅವಳ ಭವಿಷ್ಯವನ್ನು ಹಾಳು ಮಾಡ್ಬೇಕು ಅಂತ ಮನ್ಸು ನಂಗಿಲ್ಲಮ್ಮ. ಹೀಗೆ ಮಾತನಾಡಿ ಕಾವ್ಯ ಹೋದ್ಲು. ಆ ನಂತರ ಭವ್ಯ ಕೂಡ ರೂಮಿಗೆ ಹೋದ್ಲು. ತಂದೆ ತಾಯಿ ಇಬ್ರು ಏನ್ ಮಾಡೋದು ಅಂತ ತಿಳಿಯದೆ ಹಾಗೇನೆ ನಿಂತ್ಕೊಂಡಿದ್ರು. ಭವ್ಯ ಆ ದಿನ ರಾತ್ರಿ ಅಕ್ಕ ಹೊಡೆದ್ಲು ಅಂತ ಯಾರ ಜೊತೆ ಮಾತನಾಡದೆ, ಊಟ ಕೂಡ ಮಾಡದೆ ಹಾಗೇನೆ ಮಲಗಿದ್ಲು. ಅದೇ ದಿನ ರಾತ್ರಿ ಭವ್ಯನ ಮೊಬೈಲಿಗೆ ಆನ್ಲೈನ್ ಇಂದ ಒಂದು ಮೆಸೇಜ್ ಬಂತು. ಅದ್ರಲ್ಲಿ ನೀವು 2000 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ 4000 ರೂಪಾಯಿ ಬರುತ್ತೆ ಅಂತ ಹಾಕಿತ್ತು. ಆ ಮೆಸೇಜ್ ಅನ್ನು ನೋಡಿದ ತಕ್ಷಣ ಭವ್ಯ ಅಟ್ರಾಕ್ಟ್ ಆಗಿ ಮತ್ತೆ ಮೆಸೇಜ್ ಮಾಡಲು ಮುಂದುವರೆದ್ಲು. ಕಡೆಯಿಂದ ಕೆನ್ ಐ ಕಾಲ್ ಯು ಅಂತ ಮೆಸೇಜ್ ಬಂದ ತಕ್ಷಣ ಇವಳು ಕೂಡ ರಿಪ್ಲೈ ಮಾಡಿದ್ಲು. ಒಂದು ಆನ್ಲೈನ್ ಕಾಲ್ ಬಂತು. ಹಾಯ್, ಕೆನ್ ಐ ಸ್ಪೀಕ್ ಟು ಇಂಗ್ಲಿಷ್? ಇಲ್ಲ ರೀ, ನನಗೆ ಇಂಗ್ಲಿಷ್ ಸರಿಯಾಗಿ ಬರೋದಿಲ್ಲ. ಓ, ನೀವು ಕನ್ನಡದವ್ರಾ? ನನಗೂ ಕೂಡ ಕನ್ನಡ ಚೆನ್ನಾಗಿ ಗೊತ್ತಿದೆ. ನೀವು ಕನ್ನಡದಲ್ಲೇ ಮಾತಾಡಿ. ಇದೊಂದು ಸಿಂಪಲ್ ಗೇಮ್. ಈ ಗೇಮ್ ಅಲ್ಲಿ ನೀವು 2000 ರೂಪಾಯಿ ಕಟ್ಟಿ ಗೇಮ್ ಒಳಗೆ ಬಂದ್ರೆ ನಿಮಗೆ ಕೆಲವೊಂದು ಪ್ರಶ್ನೆಗಳು ಬರುತ್ತೆ. ಆ ಪ್ರಶ್ನೆಗೆ ನೀವು ಉತ್ತರ ಕೊಟ್ರೆ ನಿಮಗೆ ಮತ್ತೆ ಇನ್ನು 2000 ಜೊತೆಗೆ ಇನ್ನು 2000 ಎಕ್ಸ್ಟ್ರಾ ಬರುತ್ತೆ. ಹೀಗೆ ದಿನದಿಂದ ದಿನಕ್ಕೆ ನೀವು ಇನ್ಕಮ್ನ ಪಡಿಬಹುದು. ಆದ್ರೆ ನನ್ನ ಹತ್ರ ಬ್ಯಾಂಕ್ ಅಕೌಂಟ್ ಇಲ್ಲ ರೀ. ಓ ಹೌದಾ, ನಿಮ್ಮ ಮನೆಯವ್ರದ್ದು ಅಥವಾ ನಿಮ್ಮ ಫ್ರೆಂಡ್ಸ್ ಅವ್ರದ್ದು ಯಾವ್ದಾದ್ರು ಅಕೌಂಟ್ ಇದ್ರೂ ಕೊಡ್ಬೋದು. ನಾವು ತಕ್ಷಣ ಗೇಮ್ನ ಸ್ಟಾರ್ಟ್ ಮಾಡೋಣ. ಓಕೆ, ನಾಳೆ ನಾವು ಮೀಟ್ ಮಾಡೋಣ. ಭವ್ಯ ಮರುದಿನ ಬೆಳಿಗ್ಗೆ ಎದ್ದು ಅವಳ ತಾಯಿಯ ಬಳಿ ಹೋದ್ಲು. ಅಮ್ಮ, ಇವತ್ ನಾನು ಟ್ಯೂಷನ್ ಫೀಸ್ ಕಟ್ಬೇಕು. ಇವತ್ತೇ ಲಾಸ್ಟ್ ಡೇ. ಆ ಮಾತಿಗೆ ಸುರೇಖನಿಗೆ ಸಂದೇಹ ಬಂತು. ಏನೇ, 10ನೇ ತಾರೀಕು ಬಂದಾಗನೇ ನೀನು ಫೀಸ್ ಹಣವನ್ನು ತಗೊಂಡೋಗ್ತೀಯಾ? ಇವಾಗ 2 ದಿನದಲ್ಲಿ ಕೇಳ್ತಾ ಇದ್ದೀಯಾ? ನಿಜವಾಗ್ಲೂ ಇದು ಟ್ಯೂಷನ್ ಹಣ ಕಟ್ಲಿಕ್ಕ ಬೇರೆ ಇನ್ಯಾವುದಕ್ಕಾದ್ರ? ಅಮ್ಮ, ನಾನು ನಿನ್ನೆನೆ ಬದಲಾದೆ. ಅಕ್ಕ ನನಗೋಸ್ಕರ ಎಷ್ಟೊಂದು ಕಷ್ಟಪಡ್ತಿದ್ದಾಳೆ ಅಂತ ನಂಗೆ ಅರ್ಥ ಆಯ್ತು. ನಿನ್ ಮೇಲೆ ಪ್ರಾಮಿಸ್, ನಾನು ಸುಳ್ಳು ಹೇಳ್ತಾ ಇಲ್ಲ. ನಿಜವಾಗ್ಲೂ ಇವತ್ತು ಟ್ಯೂಷನ್ ಫೀಸ್ ಕಟ್ಬೇಕು. ಭವ್ಯನ ಮಾತನ್ನು ನಂಬಿ ಸುರೇಖಾ ಆ 2000 ಹಣವನ್ನು ಕೊಟ್ಲು. ಭವ್ಯ ಆ 2000 ರೂಪಾಯಿ ಹಣವನ್ನು ತೆಗೆದುಕೊಂಡು ಪವನ್ ಬಳಿ ಹೋಗಿ ಅವನಿಗೂ ವಿಷಯವನ್ನು ಹೇಳಿದ್ಲು. ಆ 2000 ರೂಪಾಯಿ ಅಮೌಂಟ್ ಅನ್ನು ಪವನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಆನ್ಲೈನ್ ಗೇಮ್ ಸ್ಟಾರ್ಟ್ ಮಾಡ್ಲಿಕ್ಕೆ ಅವಳು ಕೂಡ ಮುಂದುವರೆದ್ಲು. ಆ 2000 ರೂಪಾಯಿನ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಸಿಂಪಲ್ ಆದ 5 ಕ್ವಶನ್ಗಳು ಆ ಮೊಬೈಲ್ ಅಲ್ಲಿ ಬಂತು. ಇವಳು ಕೂಡ ಉತ್ತರ ಕೊಟ್ಟಂಗೆ ಅವಳ ಅಕೌಂಟಿಗೆ 4000 ಕ್ರೆಡಿಟ್ ಆಯ್ತು. ಅವರಿಬ್ಬರು ಅದೇ ಹಣವನ್ನು ಡಬಲ್ ಅಂತ ಮಾಡಿ ಸುಮಾರು ಲಕ್ಷ ಗಂಟ್ಲೆ ಗೆದ್ರು. ಆ ಗೇಮಿಗೆ ಲಿಮಿಟ್ ಅನ್ನುವುದೇ ಇಲ್ಲ, ತುಂಬಾನೇ ಎಡಿಟ್ ಆದ್ರು. ಈ ಸಲ ಹಾಕಿದ 1,00,000 ರೂಪಾಯಿ ಅವರಿಗೆ ತಿರುಗಿಯೇ ಬರೋದಿಲ್ಲ. ಸರಿಯಾದ ಅದೇ ಸಮಯಕ್ಕೆ ಗೇಮ್ ಪರ್ಸನಿಗೆ ಕಾಲ್ ಮಾಡಿದ್ಲು. 1 ಲಕ್ಷ ಹಾಕಿದ್ರೆ 2 ಲಕ್ಷ ಬರ್ಬೇಕಾಗಿತ್ತಲ್ವಾ? ಇವಾಗ ಯಾಕೆ ಇನ್ನೂ ಅಮೌಂಟ್ ಬಂದಿಲ್ಲ ನೋಡಿ ಹೇಳಿ. ಮೇಡಮ್, ನೀವು ನಮ್ಮ ಪ್ಲಾಟಿನಂ ಗೇಮರ್ ಮೇಡಮ್. ನೀವು 2 ಲಕ್ಷ ಕಟ್ಟಿದ್ರೆ ನಿಮಗೆ ಸುಮಾರು 10 ಲಕ್ಷ ಹಿಂದೆ ಬರುತ್ತೆ. ಹಾಗೆ ಮಾಡಿದ್ರೆ ಮಾತ್ರ ನೀವು ಗೇಮಲ್ಲಿ ಹಣವನ್ನು ಸಂಪಾದನೆ ಮಾಡಬಹುದು, ಅಥವಾ ಈ ಹಣ ಕೂಡ ನಿಮಗೆ ಬರೋದಿಲ್ಲ. ಭವ್ಯ ಪವನ್ ತುಂಬಾನೇ ಗೊಂದಲಪಟ್ರು. ಆವಾಗ ಭವ್ಯ ಪವನ್ ಜೊತೆ, ಪವನ್, 2 ಲಕ್ಷದಲ್ಲಿ ನಾವು 10 ಲಕ್ಷ ಸಂಪಾದನೆ ಮಾಡಬಹುದು. ಅದೃಷ್ಟ ನಮ್ಮ ಕೈಯಲ್ಲಿದೆ. ನನಗೆ ಹಣ ತರಕ್ಕೆಲ್ಲ ಆಗೋದಿಲ್ಲ. ನೀನೇ ಏನಾದ್ರೂ ಮಾಡ್ಬೇಕು. ಮೊನ್ನೆ ಗಾಡ್ರೇಜ್ ಅಲ್ಲಿ ನಮ್ ತಂದೆ 2 ಲಕ್ಷನ ಇಟ್ಟಿದ್ದಾರೆ. ಆದ್ರೆ ಅದು ಯಾಕೆ ಇಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಆ ಹಣವನ್ನು ಇಡುವಾಗ ಈ ಹಣ ನಮ್ದಲ್ಲ, ಬೇರೆಯವ್ರದ್ದು. ಇನ್ನು 4 ದಿನದಲ್ಲಿ ತಿರುಗಿ ಕೊಡ್ಬೇಕು ಅಂತ ಹೇಳಿಯೇ ಇಟ್ರು. ನಾವು ಆ ಹಣವನ್ನು ತಿರುಗಿ ಆ ಜಾಗದಲ್ಲಿ ಇಡದಿದ್ರೆ ನಮ್ ತಂದೆನವರೆಲ್ಲ ಸೇರಿ ಕೊಂದುಬಿಟ್ರೆ. ಪವನ್, ನನ್ ಮಾತ್ ಕೇಳು. ಆ 2 ಲಕ್ಷನ ತಗೊಂಬಾ. ಅದನ್ನ ಆನ್ಲೈನ್ ಅಲ್ಲಿ ಹಾಕೋಣ. 10 ನಿಮಿಷದಲ್ಲಿ ನಮಗೆ 10 ಲಕ್ಷ ಬರುತ್ತೆ. ಆವಾಗ ಆ 2 ಲಕ್ಷನ ಗಾಡ್ರೇಜ್ ಅಲ್ಲಿ ಇಡೋಣ. ಸಿಂಪಲ್. ಭವ್ಯ ಮಾತನ್ನು ಕೇಳಿ ಪವನ್ ಕೂಡ ಬೀರ್ವದಿಂದ 2 ಲಕ್ಷನ ತಂದು ಆನ್ಲೈನ್ ಅವನಿಗೆ ಕೊಟ್ಟ.
ಹಣವನ್ನು ಕಳಿಸಿದ ತಕ್ಷಣ ಅವರಿಗೆ ಯಾವ ಕ್ವಶನ್ ಬರ್ಲಿಲ್ಲ. ಅವರು ಹೆದರಿ ಹೋಗಿ ಆ ನಂಬರಿಗೆ ಮತ್ತೆ ಕಾಲ್ ಮಾಡಿದ್ರು. ಆ ನಂಬರ್ ಸ್ವಿಚ್ ಆಫ್ ಅಂತ ಬಂತು. ಭವ್ಯ ಪವನ್ ಇಬ್ರು ತುಂಬಾ ಹೆದರಿ ಹೋದ್ರು. ಅದೇ ನಂಬರಿಗೆ ಕಂಟಿನ್ಯೂ ಆಗಿ ಕಾಲ್ ಮಾಡ್ತಿದ್ರು. ಸ್ವಿಚ್ ಆಫ್ ಅಂತಾನೆ ಬರ್ತಾ ಇತ್ತು. ಅವಾಗ ಪವನ್ ಭವ್ಯನ ಬೈತಾ ಇದ್ದ. ಭವ್ಯ ಜೋರಾಗಿ ಅಳ್ತಾ ಇದ್ಲು. ಇಲ್ಲಿ ನೋಡು ಭವ್ಯ, ನನಗೆ 4 ದಿನದಲ್ಲಿ ನನ್ನ 2 ಲಕ್ಷ ನನಗೆ ಬೇಕೇ ಬೇಕು. ಇಲ್ಲದಿದ್ರೆ ನಿಮ್ ಮನೆಗ್ ಬಂದು ನಿನ್ನ ಅಕ್ಕನ ಜೊತೆನೆ ಹೇಳ್ತೀನಿ. ಭವ್ಯನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಭವ್ಯ ಅವಳ ಮನೆಗೆ ಹೋಗಿ ರೂಮ್ ನ ಲಾಕ್ ಮಾಡ್ಕೊಂಡು ರೂಮ್ ಒಳಗೆ ಕೂತ್ಕೊಂಡು ಅಳ್ತಾ ಇದ್ಲು. ತಂದೆ, ತಾಯಿ, ಅಕ್ಕ ಕಾವ್ಯ ಎಷ್ಟೇ ಕರೆದ್ರು ಕೂಡ ಅವಳು ಮಾತಾಡ್ತಿರ್ಲಿಲ್ಲ. ಕಾವ್ಯನಿಗೆ ಅರ್ಥವಾಯಿತು ಏನು ನಡೆದಿದೆ ಅಂತ. ತಕ್ಷಣ ಅವಳು ಪವನ್ ಮನೆಗೆ ಹೋದ್ಲು. ಪವನ್ನ ಗದರಿಸಿ ಕೇಳಿದಾಗ ಪವನ್ ನಡೆದ ವಿಚಾರವನ್ನೆಲ್ಲ ಹೇಳಿದ. ಕಾವ್ಯ ತಕ್ಷಣ ಭವ್ಯ ಮತ್ತು ಪವನ್ನ ಕರ್ಕೊಂಡು ಸೈಬರ್ ಕ್ರೈಮಿಗೆ ಹೋದ್ಲು. ಸೈಬರ್ ಕ್ರೈಮ್ ಆಫೀಸಿಗೆ ಹೋಗಿ ಆ ಗೇಮರ್ನ ನಂಬರ್ ಅನ್ನು ಕೊಟ್ರು. ಸರ್, ಇಂಥ ಯಾಮರ್ಸ್ ಅವರು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದ್ದಾರೆ. ಹಣದ ಆಸೆ ಇರುವ ಇವರನ್ನು ಟ್ರ್ಯಾಕ್ ಅಲ್ಲಿ ಬೀಳಿಸಿ ಅವರು ಹಣ ಸಂಪಾದನೆ ಮಾಡ್ತಿದ್ದಾರೆ. ನೀವು ಆದಷ್ಟು ಬೇಗ ಇವ್ರನ್ನ ಟ್ರ್ಯಾಕ್ ಮಾಡಿ ಸರ್. ಹಾಗೆಂತ ಹೇಳಿ ತಂಗಿನ ಕರ್ಕೊಂಡು ಮನೆಗೆ ಬಂದ್ಲು. ಅವಳ ಕೈಯಲ್ಲಿರುವ ಚಿನ್ನವನ್ನೆಲ್ಲ ಅಡ ಇಟ್ಟು ಅದರಲ್ಲಿ ಬಂದ ಹಣವನ್ನು ಪವನ್ ಕೈಯಲ್ಲಿ ಕೊಟ್ಲು. ಭವ್ಯ ಅವಳು ಮಾಡಿದ ತಪ್ಪಿಗೆ ಕಾವ್ಯನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ಲು. ಕಾವ್ಯ ಭವ್ಯನನ್ನು ಕ್ಷಮಿಸಿದ್ಲು. ಮರುದಿನನೇ ಸೈಬರ್ ಕ್ರೈಮ್ ಆಫೀಸಿಂದ ಕಾವ್ಯನಿಗೆ ಕಾಲ್ ಬಂತು. ಮೇಡಮ್, ನಾವು ಆ ಗೇಮರ್ನ ಅರೆಸ್ಟ್ ಮಾಡಿದೀವಿ. ನೀವು ಬಂದು ನಿಮ್ಮ ಹಣವನ್ನು ತಗೊಂಡೋಗ್ಬೋದು. ಕಾಲ್ ಕಟ್ಟಾದ ನಂತರ ಕಾವ್ಯನ ಮುಖದಲ್ಲಿ ಸಂತೋಷ. ಅಕ್ಕನ ಮುಖವನ್ನು ನೋಡಿ ಭವ್ಯ ಕೂಡ ಸಂತೋಷಪಟ್ಲು. ಇಬ್ಬರ ಸಂತೋಷವನ್ನು ನೋಡಿ ತಂದೆ ತಾಯಿ ಕೂಡ ತುಂಬಾ ಸಂತೋಷಪಟ್ರು. ಈ ಕತೆ ಮೂಲಕ ನಾವು ತಿಳಿಯಬೇಕಾದ ವಿಷಯ ಏನಂದ್ರೆ, ಹಣದ ಅವಶ್ಯಕತೆ ತುಂಬಾ ಇರುತ್ತೆ. ಅದಕ್ಕೆ ಅಂತ ನಾವು ಪ್ರತಿಯೊಂದು ತಪ್ಪನ್ನು ಮಾಡ್ತಾ ಹೋಗ್ಬಾರ್ದು. ಅದಾಗಿ ನಿಮ್ನ ಹುಡ್ಕೊಂಬರೋ ತನಕ ಕಾಯ್ಬೇಕು. ನೀವು ಯಾವುದೇ ಕಾರಣಕ್ಕೂ ಅದರ ಹಿಂದೆ ಬೀಳಬಾರ್ದು. ಆ ದೇವ್ರು ನಮಗೆ ಕೊಟ್ಟಿದ್ರಲ್ಲಿ ತೃಪ್ತಿಯಾಗಿ ಜೀವನ ಮಾಡುವುದೇ ನಿಜವಾದ ಆನಂದ.